ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ಇವತ್ತು ದಕ್ಷತಂದು ಹುಟ್ಟಿದಬ್ಬ. ಹಾಗಾಗಿ ಅಮ್ಮ ನಾನೇ ಮನೆ ಒರೆಸ್ಬೇಕಾ ಅಂತ ಕೇಳಿದ್ಲು. ಹುಟ್ಟಿದಬ್ಬ ಇದ್ರು ಹಬ್ಬ ಇದ್ರು ನಾವು ಎಲ್ಲ ಕೆಲಸ ಮಾಡ್ತಿರ್ತೀವಿ, ನಿಮ್ಮ ಕೆಲಸ ಡೈಲಿ ಇರೋದು ಮಾಡಿ ಅಂತ ನಾನು ರೇಗಿಸ್ತಾ ಇದ್ದೆ. ಆಲ್ರೆಡಿ ಅವಳು ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಆಗೋಗಿತ್ತು. ನನ್ನ ನೋಡಿದಾಗ ಸುಮ್ಮನೆ ಹಂಗೆ ರೇಗಿಸ್ತಾಳೆ ಅಷ್ಟೇ. ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅವಳಿಗೆ ಫ್ರೈಡ್ ರೈಸ್ ಅಂದರೆ ಇಷ್ಟ, ಹಂಗಾಗಿ ಫ್ರೈಡ್ ರೈಸ್ ಮಾಡಿಕೊಡಿ ಅಮ್ಮ ಅಂತ ಹೇಳಿದ್ಲು. ಎಲೆಕೋಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಅದನ್ನು ಮಾಡುವಾಗ ಒಂಚೂರು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಒಂಚೂರು ಪುದೀನ, ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಂಡಿರ್ತೀನಿ. ಅದಿದ್ದರೆ ಯಾವಾಗಲೂ ಫ್ರೈಡ್ ರೈಸ್ ಮಾಡೋಕ್ಕಾಗಲಿ ಇಲ್ಲ ಬ್ರೆಡ್ ಟೋಸ್ಟ್ ಮಾಡ್ಕೊತೀವಲ್ಲ ಮನೆಯಲ್ಲಿ, ಯಾವಾಗಲೂ ನಮ್ಮನೇಲೂ ಟೋಸ್ಟರ್ ಇದೆ. ಮಕ್ಕಳು ಒಂದೊಂದ್ಸರಿ ಏನಾದರೂ ಮನೇಲಿ ಸಂಜೆ ಹೊತ್ತು ತಿನ್ನಬೇಕು ಅಂದಾಗ ಅದಕ್ಕೆ ಸ್ವಲ್ಪ ಬೆಣ್ಣೆ ಜೊತೆ ಮಿಕ್ಸ್ ಮಾಡಿ ಅದಕ್ಕೆ ಹಚ್ಬಿಟ್ಟು ಒಂದು ಕ್ಯಾರೆಟು, ಒಂದು ಟೊಮೆಟೊ, ಒಂದು ಸೌತೆಕಾಯಿ ಪೀಸ್ ಇಟ್ಬಿಟ್ಟು ಟೋಸ್ಟ್ ಮಾಡ್ಕೊಂಡು ತಿಂತಾರೆ, ಯೂಸ್ ಆಗಲಿ ಅಂತ ನಾನು ಅದನ್ನು ರೆಡಿ ಮಾಡಿಟ್ಟಿರ್ತೀನಿ. ತರುಣ್ಗೆ ಆಯಿಲ್ ಖಾಲಿ ಆಗಿಬಿಟ್ಟಿತ್ತು, ಹಂಗಾಗಿ ಹೋಗಿ ಆಯಿಲ್ ತೊಗೊಂಬ ಅಂತ ಕಳಿಸಿದ್ದೆ. ತೊಗೊಂಬಂದಿದ್ದಾನೆ. ಒಂದು ಸನ್ಪ್ಯೂರ್ ಆಯಿಲು, ಒಂದು ಕಡಲೆಕಾಯಿ ಎಣ್ಣೆದು 2 ಬಾಟ್ಲು ತರಿಸಿದ್ದೆ, 1 ಲೀಟ್ರದ್ದು. ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ಮೇಲೆ 5 ಲೀಟ್ರ್ ಒಂದೇ ಸಲ ಹಾಕ್ಸ್ಕೊಂಬರೋಣ, ಇನ್ನು ಮತ್ತೆ ಅದಿದ್ದರೆ ಅದನ್ನು ಚೇಂಜ್ ಮಾಡಿ ತೊಳಿಬೇಕು ಅಂತ ಹೇಳಿ. ದಕ್ಷತನು ರೆಡಿಯಾಗಿ ಬಂದು ದೇವ್ರಿಗೆ ಕೈ ಮುಗಿತಾ ಇದ್ದಾಳೆ. ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬಂದು, ನಿಮ್ಮ ಕಾಲ್ಗೂ ನಮಸ್ಕಾರ ಮಾಡ್ಕೊಂಬಿಡ್ತೀನಿ ಬನ್ನಿ ಅಮ್ಮ ಅಂತ ಹೇಳಿದ್ಲು. ಬೇಡ ಬೇಡ, ಅಪ್ಪನೂ ಬರ್ತಾರೆ, ನೀನು ಫಸ್ಟ್ ಕುತ್ಕೊಂಡು ತಿಂಡಿ ಮಾಡು ಅಂತ ಹೇಳಿದೆ. ತಿಂಡಿ ಹೆಂಗಾಗಿದೆ ಅಂತ ಕೇಳಿದೆ. ತುಂಬ ಚೆನ್ನಾಗಿದೆ ಅಮ್ಮ, ಟೇಸ್ಟಾಗಿ. ನನಗೆ ಮಧ್ಯಾಹ್ನಕ್ಕೂ ಇದೆ ಇಡಿ, ನನಗೆ 2 ಅವರ್ಸ್ ಅಷ್ಟೇ ಕ್ಲಾಸ್ ಇರೋದು ಅಂತ ಹೇಳಿದ್ಲು. ಸರಿ, ನಾನು ಬೆಳಗ್ಗೆನೇ ರೈಸು ತಿನ್ನಲ್ಲ, ಹಂಗಾಗಿ ಈ ಒಂದು ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಕೊಂಡು ಒಂದು ಸ್ವಲ್ಪ ರಾಗಿ ಹಿಟ್ಟು ಬೆಣ್ಣೆ ಹಾಕಿ ಒಂದು ಅಂಬ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ರತ್ನಮ್ಮ ಬಂದಿದ್ದರು, ಅವ್ರಿಗೂ ತಿಂಡಿ ಕೊಟ್ಬಿಟ್ಟು ನಾನು ಅವ್ರಿಗೆ ಒಂದು ಸ್ವಲ್ಪ ಎಲೆಕೋಸು ಹೂಕೋಸು ತೊಗೊಂಬಂದಿದ್ದೆ. ಅವ್ಳಿಗೊಂಚೂರು ಗೋಬಿ ಥರ ಮಾಡ್ಕೊಳ್ಳೋಣ ಅಂಥೇಳಿ ಅವ್ರು ಅದನ್ನು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ದಕ್ಷತ ಕಾಲೇಜ್ ಮುಗಿಸ್ಕೊಂಡು ಬಂದಳು. ಒಂದು ಆನ್ಲೈನಲ್ಲಿ ಕಾಟನ್ ಸ್ಯಾರಿ ಬುಕ್ ಮಾಡಿದ್ಲು ದಕ್ಷತ. ಅಮ್ಮ ನಿಮ್ಮ ಹುಟ್ಟಿದ ಹಬ್ಬಕ್ಕೆ ನಾನು ಕೊಡಿಸ್ತೀನಿ ಅಂತೇಳಿ. ಅದು ನಾವು ನೋಡಿದ್ದೆ ಒಂದು ಕಲರು, ಇಲ್ಲಿ ನೋಡಿದ್ರೆ ಸಖತ್ ಡಾರ್ಕ್ ಆಗಿ ಬಂದ್ಬಿಟ್ಟಿದೆ. ರಿಟರ್ನ್ ಹಾಕೋಣ ಅಂದರೆ 115 ರೂಪಾಯಿ ನಮಗೆ ಏನು ಡೆಲಿವರಿ ಚಾರ್ಜೇ ಹೋಗ್ಬಿಡುತ್ತೆ. ಸರಿ ಬಿಡು, ಆ ಕಡೆ ಪೂಜೆಗೆ ಏನಕ್ಕಾರ ಉಟ್ಕೊಂಡ್ರಾಯ್ತು, ಡೈಲಿ ಆ ಕಡೆ ಇರಲಿ ಅಂತ ಹೇಳಿ ಸುಮ್ಮನೆ ಆದೆ. ಅವಳು ಕಾಲೇಜಿಂದ ಬಂದಮೇಲೆ ಅವಳ ಫ್ರೆಂಡ್ಸ್ ಏನು ಮಾಡಿದ್ದಾರೆ, ಅವಳಿಗೆ ಗೊತ್ತಿಲ್ದಂಗೆ ಹೋಟೆಲಿಂದ ಒಂದು ಪಾರ್ಸಲ್ ಕಳಿಸಿದ್ರು. ಅದು ಬಂದು ಪಾಸ್ತಾ, ಅವಳಿಗೆ ಪಾಸ್ತಾ ಇಷ್ಟ ಅಂತ ಹೇಳಿ ಪಾಸ್ತಾನ ಪಾರ್ಸಲ್ ಮಾಡಿ ಅವಳದು ಅಡ್ರೆಸ್ನ ಇದರಲ್ಲಿ ಈ ಮೀಶೋನಲ್ಲಿ, ಮಿಂತ್ರಾದಲ್ಲೆಲ್ಲ ಬುಕ್ ಮಾಡ್ತಾ ಇರ್ತಾಳಲ್ಲ ಬಟ್ಟೆ, ಅದನ್ನು ನೋಡಿಕೊಂಡು ಅಡ್ರೆಸ್ ತೊಗೊಂಡು ಕಳಿಸಿ. ಕೊನೆಗೆ ಗೊತ್ತಾಗದೆ ಒಂದು ಸಲ ಫೋನ್ ಮಾಡಿ ನಮ್ಮ ಹತ್ರನೂ ಅಡ್ರೆಸ್ ಕೇಳಿಕೊಂಡ್ರು. ಲಾಸ್ಟ್ ಟೈಮಲ್ಲಿ ಹಿಂಗೆ ಬುಕ್ ಆಗಿಬಿಟ್ಟಿದೆ, ನೋಡು ದಕ್ಷತ ಬರುತ್ತೆ ಅಂಥೇಳಿ. ಅದಾದಮೇಲೆ ಈ ಬ್ಯಾಗ್ನ ಅವಳು ಒಂದು ಸರಿ ನೋಡಿ, ಅಮ್ಮ ಈ ಬ್ಯಾಗ್ ಚೆನ್ನಾಗಿದೆ ಅಂತ ಹೇಳಿದ್ಲು. ತರುಣ್ ಬಂದು, ಅಮ್ಮ ಏನು ಗಿಫ್ಟ್ ಕೊಡಿಸ್ಲಿ ಅಕ್ಕನಿಗೆ ಅಂತ ಕೇಳಿದ್ದಕ್ಕೆ ನಾನು
ಸರಿ ಅವಳು ಕೇಳ್ತಾ ಇದ್ಲು, ಚಿನ್ನು ಇದು ಬ್ಯಾಗು, ಅದನ್ನು ಕೊಡು ನನಗೆ, ದುಡ್ಡು ನಾನೇ ತಂದು ಕೊಟ್ಟಿರ್ತೀನಿ, ಅದನ್ನು ತಂದಿಟ್ಬಿಟ್ಟು ಬರ್ತ್ಡೇ ದಿನ ಕೊಡು ಅಂತ ಹೇಳಿದ್ದೆ. ಇವಾಗ ಅವಳು ಹಾಕಿರೋದು ಸೆಕೆಂಡ್ ಡ್ರೆಸ್ಸು. ನಾಳೆ ಆಷಾಢ ಶುಕ್ರವಾರ ಇರೋದ್ರಿಂದ ನಾನು ಅವಳ ಕೈಯಲ್ಲಿ ಹಿಂದಿನ ದಿನ ಸಂಜೆ ಅವಳು ಹುಟ್ಟಿದಬ್ಬಕ್ಕೆ ದೇವಸ್ಥಾನ ಕರ್ಕೊಂಡೋಗಿ ಅರ್ಚನೆ ಮಾಡಿಸ್ದಂಗೂ ಆಗುತ್ತೆ, ಮತ್ತು ಮಡ್ಲಕ್ಕಿ ಸಾಮಾನೆಲ್ಲ ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ಬರೀ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಬರ್ಬೋದು ಅಂತೇಳಿ ಅವಳನ್ನು ಕರ್ಕೊಂಡೋಗಿ ನಾವು ಹಿಂದಿನ ದಿನನೇ ಕೊಟ್ಬಿಟ್ರೆ ನಾಳೆ ನಾವು ಹೋಗೋಷ್ಟರಲ್ಲಿ ಅವ್ರ ಅಭಿಷೇಕ ಎಲ್ಲ ಮುಗಿಸಿ ಸೀರೆ ಉಡ್ಸಿರ್ತಾರೆ. ಆವಾಗ ಒಂಥರ ಖುಷಿ ಆಗುತ್ತೆ ನಮಗೆ ಸೀರೆ ಉಡ್ಸಿರೋದನ್ನ ನೋಡಿದಾಗ. ಇಲ್ಲ ನಾವು ಅವತ್ತು ಕೊಟ್ಟಾಗ ಅವ್ರು ಯಾವತ್ತೋ ಉಡ್ಸಿರ್ತಾರೆ, ಅದು ನಮಗೆ ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ನಾನು ಹಿಂದಿನ ದಿನ ಅವಳಿಗೆ ಅರ್ಚನೆ ಮಾಡ್ಸಕ್ಕೆ ಕರ್ಕೊಂಡು ಹೋಗುವಾಗಲೇ ಮಡ್ಲಕ್ಕಿ ಎಲ್ಲ ಇಟ್ಟು ದೇವರಿಗೆ ಸೀರೆ ಇಟ್ಟು ಅವಳ ಕೈಲೂ ನಮಸ್ಕಾರ ಮಾಡಿಸಿ ಕೊಟ್ಟೆ. ಅದಾದಮೇಲೆ ಮನೆಗೆ ಬಂದು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಇವತ್ತು ಚಿಕ್ಕಹಳ್ಳಿಲಿರುವಂಥ ಚಿಕ್ಕ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗೋಣ, ಅವಳು ಫಸ್ಟ್ ಟೈಮ್ ಬಂದಿದ್ದು. ನಾನು ನಮ್ಮ ಮನೆಯವರು ಹೋಗಿದ್ವಿ, ಅವಳಿಗೆ ತರುಣ್ಗೆ ಕರ್ಕೊಂಡು ಹೋಗಿರಲಿಲ್ಲ. ಇವತ್ತು ಗುರುವಾರ ಇರೋದ್ರಿಂದ ಅಲ್ಲಿ ಪ್ರಸಾದ ಇರುತ್ತೆ, ಮತ್ತು ನಾವು ಇವಳ ಕೈಯಿಂದ ಸ್ವಲ್ಪ ಅಕ್ಕಿ ಎಲ್ಲ ಕೊಡ್ಸೋಣ ಪ್ರಸಾದಕ್ಕೆ ಅಂತ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ ನಾನು ಕವಿತಾ, ಗಿರೀಶು, ಹುಡುಗರು ಎಲ್ಲರೂ ಹೊರಟ್ವಿ. ಇದು ದಕ್ಷತ ಹಾಕಿರೋದು 3ನೇ ಡ್ರೆಸ್ಸು ಇವತ್ತು. ಅವ್ರ ಅಜ್ಜಿ ಕೈಲಿಲ್ಲ ಅಂದರು ಒಂದು 6 ಡ್ರೆಸ್ ಏನೋ ತೆಗೆಸ್ಕೊಂಡಿದ್ದಾಳೆ, ಅದರಲ್ಲಿ ಇದು 3ನೇ ಡ್ರೆಸ್ಸು. ನಾವು ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ, ಕವಿತಾ ಗಿರೀಶು ಅವ್ರ ಕಾರಲ್ಲಿ ಬರ್ತಾ ಇದ್ದಾರೆ. ಕವಿತಾ ಗಿರೀಶ್ ಏನು ಮಾಡಿದ್ದಾರೆ, ಅವರ L&T ಹತ್ರನೇ ಅರೋಮಾ ಇದೆ, ಏನು ಕೊಡ್ಸೋದು ದಕ್ಷತನಿಗೆ, ಯಾಕೆ ಬಟ್ಟೆ ಎಲ್ಲ ತೊಗೊಂಬಿಟ್ಟಿದ್ದಾಳೆ ಅಂಥೇಳಿ ಕೇಕ್ ತೊಗೊಂಬಂದಿದ್ಲು. ಅಲ್ಲೇ ಎಲ್ಲಾದರೂ ಕಟ್ ಮಾಡಿಸೋಣ, ಇಲ್ಲ ಲೇಟ್ ಆಗುತ್ತೆ, ಇಲ್ಲ ನಮ್ಮ ಮನೆಗೆ ಕರ್ಕೊಂಬಂದಾದರೂ ಕಟ್ ಮಾಡಿಸೋಣ ಅಂತೇಳಿ ಸರಿ ನಾವಿವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋದ ತಕ್ಷಣ ಅವಳಿಗೂ ತುಂಬ ಇಷ್ಟ ಆಯಿತು. ನಾವು ಅಲ್ಲಿ ಹೋದಾಗ 7 ಗಂಟೆ 7:15 ಅಷ್ಟರಲ್ಲಿ ತೇರು ಎಳಿತಾರೆ ಅಂತ ಗೊತ್ತಿತ್ತು. ಇವತ್ತು ಏನೋ ವಿಶೇಷ ದಿನ ಇದ್ದಿದ್ದರಿಂದ ಬೆಳಗ್ಗೆ 12 ಗಂಟೆಗೆ ತೇರು ಎಳೆದೆಲ್ಲ ಮುಗಿಸ್ಬಿಟ್ರಂತೆ. ಹಾಗಾಗಿ ಒಂದು 10 ನಿಮಿಷ ಎಲ್ಲರೂ ಕೂತ್ಕೊಂಡು ಪ್ರವಚನ ಹೇಳಿ ಮಂಗಳಾರತಿ ಮಾಡ್ತಾರೆ, ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ನಾವು ಕೂತಿದ್ವಿ. ಅದಾದಮೇಲೆ ಪ್ರಸಾದ ತಗೊಂಡು ಅವಳ ಕೈಲಿ ಅನ್ನಪೂರ್ಣೇಶ್ವರಿ ದೇವರಿಗೆ ಸ್ವಲ್ಪ ಪೂಜೆ ಮಾಡಿಸಿ ಪ್ರಸಾದನ ಅಲ್ಲಿ ಕೊಡೋದಕ್ಕೆ ಅಂತ ಅಕ್ಕಿ ಬೇಳೆ ಎಲ್ಲದನ್ನು ಕೊಡಿಸಿದ್ವಿ. ಅದೆಲ್ಲ ಆದಮೇಲೆ ಮುಗಿಸ್ಕೊಂಡು ನಾವು ಇವಾಗ ಆಚೆ ಊಟಕ್ಕೆ ಹೋಗಬೇಕು. ಇಲ್ಲಿ ಯಾವಾಗಲೂ ಸಾಮಾನ್ಯ ನಾನು 2 ಸರಿ ಬಂದಿದ್ದೀನಿ, 2 ಸರಿನೂ ನನಗೆ ಪೊಂಗಲ್ಲೇ ಸಿಕ್ಕಿದೆ.
ನಮ್ಮ ದಕ್ಷತನಿಗೆ ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ತುಂಬ ಇಷ್ಟ. ನಾವು ಧರ್ಮಸ್ಥಳ, ಸುಬ್ರಹ್ಮಣ್ಯ ಆ ಕಡೆ ಹೋದರೆ ಅಲ್ಲಿ ಸಾಂಬಾರುಗಳು ತುಂಬ ಇಷ್ಟಪಟ್ಟು ಊಟ ಮಾಡ್ತಾಳೆ. ಇಲ್ಲೂ ಪೊಂಗಲ್ ಚೆನ್ನಾಗಿದೆ ಅಮ್ಮ ಅಂಥೇಳಿ ತಿಂತಾ ಇದ್ದಾಳೆ. ಸರಿ ಹೋಟೆಲ್ಗೇನು ಬೇಡ ಅಮ್ಮ, ಇದೇ ಚೆನ್ನಾಗಿದೆ, ಊಟ ಮಾಡ್ಕೊತೀನಿ ಅಂಥೇಳಿ ಮಾಡ್ತಾ ಇದ್ದಾಳೆ. ಮೋನಿಶು ಫಸ್ಟ್ ಟೈಮು, ಅದಕ್ಕೆ ರೇಗಿಸ್ತಿದ್ದೀನಿ, ನಿನಗಿಷ್ಟ ಆಯ್ತೇನೋ ಮೋನಿ ಅಂತ. ಹ್ಞೂ ದೊಡ್ಡಮ್ಮ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಸರಿ ಇಲ್ಲಿ ನೋಡಿ, ನನಗೆ ಚಾಮುಂಡಿ ಬೆಟ್ಟದ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮಂದು. ಬರ್ತಾ ರೋಡಲ್ಲಿ ನಿಲ್ಲಿಸಿ ದಕ್ಷತನಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಕವಿತಾ ತೊಗೊಂಬಂದಿದ್ಲು. ಇದೇ ಫಸ್ಟ್ ಟೈಮು ಅವಳಿಗೆ ಈ ಥರ ರೋಡಲ್ಲಿ ಕಟ್ ಮಾಡಿಸ್ತಾ ಇರೋದು. ತುಂಬ ಚೆನ್ನಾಗಿತ್ತು, ಆದರೆ ತುಂಬ ಗಾಳಿ ಚಳಿ ಇತ್ತು. ಇಲ್ಲಿ ಅತ್ತೆನ ಕರ್ಕೊಂಬಂದಿರಲಿಲ್ಲ, ತುಂಬ ಗಾಳಿ ಮತ್ತು ಲೇಟ್ ಆಗುತ್ತೆ ಅಂತ ಹೇಳಿ. ಇವಾಗ ಮನೆಯಲ್ಲಿ ಒಂದು ಚಿಕ್ಕ ಕೇಕ್ ಇದೆ, ಅದನ್ನು ಮನೇಲಿ ಹೋಗಿ ಕಟ್ ಮಾಡ್ತೀನಿ ಅಮ್ಮ ಅಜ್ಜಿ ಹತ್ರ ಅಂತ ಹೇಳಿ ನಾವಿವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸಿಂಪಲ್ ಆಗಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಜೇಸಸ್ ಹಾಸ್ಪಿಟಲ್ ರೋಡ್ ಹತ್ರ ಬರುವಾಗ ಅಲ್ಲಿ ತರಕಾರಿ ಎಲ್ಲ ಮಾರ್ತಾ ಇರ್ತಾರೆ ಹೋಲ್ಸೇಲ್ ಆಗಿ. ಕವಿತಾ ನೋಡಿ ಸ್ಟಾಪ್ ಮಾಡಿಬಿಟ್ಟು ಒಂದು ಅವರೆಕಾಯಿ ಚೀಲನ ನೋಡಿ ಅದನ್ನು ಕೇಳ್ತಾ ಇದ್ದಾಳೆ, ಎಷ್ಟು ಕೊಡ್ತೀರಾ ಅಂತ. 300 ರೂಪಾಯಿ ಏನೋ ಇತ್ತು, 12 kg ಇರೋದು. ಅದನ್ನು ತಗೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.